ನಮ್ಮ ದರ್ಶನ್ ಅವರು ಸದ್ಯದ ಮಟ್ಟಿಗೆ ಹೊರಗಡೆ ಬಂದ್ರೆ ನಿಮ್ ಪ್ರಕಾರ ಯಾವ ತರ ಸಿನಿಮಾ ಮಾಡಬೇಕು? ನಮ್ಮ ಪ್ರಕಾರ ಸುದೀಪ್ ಅವರ ಮಾರ್ಕ್ ಸಿನಿಮಾದ ರೀತಿ ಕಡಿಮೆ ಟೈಮ್ ಅಲ್ಲಿ ಒಂದು ಬೆಸ್ಟ್ ಕಂಟೆಂಟ್ ಇರುವಂತಹ ಸಿನಿಮಾ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಡಿ ಬಾಸ್ ಫ್ಯಾನ್ಸ್ ಬೇಜಾರ್ ಮಾಡ್ಕೋಬೇಡಿ, ಡೆವಿಲ್ ಆಕ್ಚುಲಿ ಚೆನ್ನಾಗಿಲ್ಲ. ಜಸ್ಟ್ ದರ್ಶನ್ ಅವರ ಹೈಪ್ಗೆ ಸಿನಿಮಾ ಸ್ವಲ್ಪ ಕಲೆಕ್ಷನ್ ಮಾಡಿದೆ ಬಿಟ್ರೆ ಥಿಯೇಟರ್ ಕಡೆ ಜನರನ್ನ ಕರ್ಸ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದೆ. ಇದಕ್ಕೆ ಬಲವಾದ ರೀಸನ್ಸ್ ಇವೆ ನೋಡಿ. ಲಾಸ್ಟ್ ಟೈಮ್ ದರ್ಶನ್ ಅವರು 6 ಮಂತ್ ಬೇಲ್ ಮೇಲೆ ಬಂದಿರಬೇಕಾದ್ರೆ ಅದರಲ್ಲಿ ಬರೀ 3 ತಿಂಗಳು ಮಾತ್ರ ಈ ಡೆವಿಲ್ ಸಿನಿಮಾದ ಶೂಟಿಂಗ್ ಮಾಡಿದ್ದು. ಹಾಗಾಗಿ ದರ್ಶನ್ ಅವರಿಗೆ ಜಾಸ್ತಿ ಪ್ರಿಪರೇಷನ್ಗೆ ಟೈಮ್ ಸಿಕ್ಕಿರಲಿಲ್ಲ. ಜೊತೆಗೆ ಅವರಿಗೆ ವಿಪರೀತ ಬೆನ್ನು ನೋವು ಕೂಡ ಇತ್ತು. ಇದರ ಜೊತೆಗೆ ದರ್ಶನ್ ಅವರು ಆಕ್ಟಿಂಗ್ ಗಿಂತ ಕೋರ್ಟು ಕಚೇರಿ ಹಾಸ್ಪಿಟಲ್ ಅಂತಾನೆ ಅಲಿಬೇಕಾಗಿ ಬಂತು. ಈ ಎಲ್ಲ ಕಾರಣಗಳಿಂದಾಗಿ ಡೆವಿಲ್ ಸಿನಿಮಾ ಅಷ್ಟೇನು ಪರ್ಫೆಕ್ಟ್ ಆಗಿ ಬಂದಿಲ್ಲ. ಲ್ಯಾಕ್ ಆಫ್ ಆಕ್ಟಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ವ್ಯಾಲ್ಯೂ, ಸ್ಕ್ರೀನ್ ಪ್ಲೇ ಎಲ್ಲವೂ ಅಷ್ಟೊಂದು ಕ್ರಿಯೇಟಿವ್ ಆಗಿರಲಿಲ್ಲ. ಬಾಕ್ಸ್ ಆಫೀಸ್ ನಲ್ಲಿ ಕೂಡ ಸೋತಿದೆ. ಕಾಟೇರ ಸಿನಿಮಾದ ಅರ್ಧದಷ್ಟು ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡಿಲ್ಲ ಈ ಡೆವಿಲ್. ಅದೇನೇ ಇರ್ಲಿ, ಒಂದು ವೇಳೆ ದರ್ಶನ್ ಅವರ ಮುಂದಿನ ಸಿನಿಮಾ ಅಂತ ಬಂದಾಗ ಕಡಿಮೆ ಟೈಮ್ ಅಲ್ಲಿ ಒಂದು ಬೆಸ್ಟ್ ಸಿನಿಮಾ ಕೊಡಬಹುದು ಅನ್ನೋದನ್ನ ಈ ಸರ್ತಿ ಮಾರ್ಕ್ ಸಿನಿಮಾ ಪ್ರೂವ್ ಮಾಡಿದೆ. ಅದೇ ರೀತಿ ದರ್ಶನ್ ಅವರು ಕೂಡ ಜೈಲಲ್ಲಿ ಇದ್ಕೊಂಡೆ ಕತೆ ಓದ್ಬಿಟ್ಟು ಒಂದೊಳ್ಳೆ ಸಿನಿಮಾವನ್ನ ಬರೀ 4 ಮಂತ್ ಅಲ್ಲಿ ಕೊಡೋಕಾಗುತ್ತ ಅನ್ನೋದನ್ನ ನೋಡ್ಕೋಬೇಕು. ಇನ್ನೇನು ದರ್ಶನ್ ಅವರು ಮಾರ್ಚ್ ನಲ್ಲಿ ರಿಲೀಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಹಾಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಊರಿನ ಉಸಾಬರಿ ಬಿಟ್ಟು ಡಿ ಬಾಸ್ ಸಿನಿಮಾ ಕಡೆಗೆ ಆದಷ್ಟು ಇಂಟ್ರೆಸ್ಟ್ ಕೊಡಬೇಕು. ಒಂದೊಳ್ಳೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಕಡೆ ಫೋಕಸ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇದಿಷ್ಟು ಹೇಳ್ಬೇಕಂತ ಅನ್ನಿಸ್ತು ಹೇಳಿದೆ. ಫ್ಯಾನ್ಸ್ ವಾರ್ ಬಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಗೈಸ್, ಎಲ್ಲಾನು ಈಸಿ ಆಗಿರುತ್ತೆ. ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ.